ಕಡಲೆಕಾಯಿ ಎಣ್ಣೆ ರಿಫೈನ್ಡ್ ಎಲ್ಲ ಬಳಸ್ತೀರಲ್ವರ, 1 ಕೆಜಿ ಕಡಲೆಕಾಯಿಗೆ ಎಷ್ಟು ರೂಪಾಯಿ ಆಗುತ್ತೆ ಗೊತ್ತಾ ಯಾರಿಗಾದ್ರು? 1 ಕೆಜಿ ಕಡಲೆಕಾಯಿ, ಕಡಲೆ ಬೀಜ 120 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಅದು ಬೆಳೆಯೋರಿಗೆ 120 ರೂಪಾಯಿ, ಅಂಗಡಿಲಿ ತಗೋನಿಗೆ 150 ರೂಪಾಯಿ. ಬೇಡ ಬಿಡಿ, 120 ರೂಪಾಯಿ ಇಟ್ಕೊಳ್ಳೋಣ ಆಯ್ತಾ? 1 ಕೆಜಿ ಕಡಲೆ ಬೀಜದಲ್ಲಿ ಎಷ್ಟು ಎಣ್ಣೆ ಬರುತ್ತೆ ಗಾಣಕ್ಕೆ ಹಾಕಿದ್ರೆ ಗೊತ್ತಾ? 250ರಿಂದ 300 ಗ್ರಾಮ್ ಮ್ಯಾಕ್ಸಿಮಮ್. ನಾನು ಚೆನ್ನಾಗಿ ಹಾಕಿದ್ರು 300 ml ಬರ್ತದೆ. ಸೊ 1 ಲೀಟರ್ ನಾನು ಎಣ್ಣೆ ತೆಗಿಬೇಕು ಅಂದ್ರೆ ಎಷ್ಟು ಹಾಕ್ಬೇಕು ನಾನು ಕಡಲೆ ಬೀಜ? 3.5ರಿಂದ 4 ಕೆಜಿ. ಎಷ್ಟು ರೂಪಾಯಿ ಆಯ್ತು? 120 ರೂಪಾಯಿ ಇಡೀರಿ, 4 ಕೆಜಿಗೆ ಎಷ್ಟಾಯ್ತು? 480 ರೂಪಾಯಿ ಆಯ್ತು. ಆ ಗಾಣಕ್ಕೆ ಹಾಕೋ ನಿಂಗೆ ದುಡ್ಡು ಬೇಡವಾ? ಅವನ್ ಸ್ವಲ್ಪ ಬಿಸ್ನೆಸ್ ಮಾಡೋದು ಬೇಡವ್ರಾ? 50 ರೂಪಾಯಿ ಹಾಕೊಳ್ಳೋಣ. 500 ರೂಪಾಯಿ ಇಲ್ದಲೆ ಯಾರಾದ್ರೂ ನಿಮ್ಗೆ ಎಣ್ಣೆ ಕೊಡ್ತಾ ಇದಾರೆ ಅಂತ ಅಂದ್ರೆ ನಾಮ ಹಾಕ್ತಿದ್ದಾರೆ ಅಂತ ಅನ್ಕೊಂಬಿಡಿ. ಮತ್ತೆ ಹೆಂಗ್ ಕೊಡ್ತಾರೆ? ನೋಡಿ, ಅದಕ್ಕೆ ಪ್ಯಾರಾಫಿನ್ ಅಂತ ಹಾಕ್ತಾರೆ. ಪ್ಯಾರಾಫಿನ್ ಅದು ಇನ್ನರ್ಟ್, ಅದು ಅದಕ್ಕೆ ಯಾವ ವಾಸನೆ ಹಾಕಿದ್ರು ತಗೊಳುತ್ತೆ, ಯಾವ ರುಚಿ ಕೊಟ್ಟರು ತಗೊಳುತ್ತೆ. ಅದು ವ್ಯಾಸ್ಲಿನ್ ಏನ್ ಬರ್ತದೆ ನಾವು ಹಚ್ಕೊಳ್ತೀವಲ್ಲ, ಪೆಟ್ರೋಲಿಯಂ ಜೆಲ್ಲಿ, ಆ ಪ್ಯಾರಾಫಿನ್ ವ್ಯಾಕ್ಸ್ ನ ಎಣ್ಣೆಗೆ ಮಿಕ್ಸ್ ಮಾಡ್ತಾ ಇದ್ದಾರೆ. ಇದು ಎಲ್ಲಾ ಕಡೆ ಇದೆ ಮಾಹಿತಿ. ನಾನು ನಂದು ಹೇಳ್ತಾ ಇಲ್ಲ, ನಾನು ಯಾರ ಮೇಲೋ ಒಂದು ಇದನ್ನ ಇಟ್ಕೊಂಡು ಹೇಳ್ತಾ ಇಲ್ಲ. ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದೇನೆ, ಪೇಪರ್ ಆರ್ಟಿಕಲ್ಸ್ ಬರ್ದಿದ್ದೇನೆ, ಗೌರ್ಮೆಂಟ್ ಆರ್ಟಿಕಲ್ಸ್ ಬರ್ದಿದ್ದೇನೆ. ನಾನು ದಯವಿಟ್ಟು ಬ್ಯಾನ್ ಮಾಡಿದ್ದೇನೆ ಅಂತ. ಜನರಿಗೆ ಮೋಸ ಆಗ್ತಾ ಇದೆ. ಪ್ರತಿಯೊಬ್ರು ಪೆಟ್ರೋಕೆಮಿಕಲ್ಸ್ ತಿಂತಾ ಇದೆ. ಪೆಟ್ರೋಕೆಮಿಕಲ್ಸ್, ಪ್ಯಾರಾಫಿನ್ ವ್ಯಾಕ್ಸ್ ಏನ್ ಗೊತ್ತಾ?